ಜಿಬಿಎ ಎಲೆಕ್ಷನ್ ನಡೆಸೋಕೆ ಸರ್ಕಾರಕ್ಕೆ ಮನಸ್ಸಿಲ್ವಾ? ಹಾಗಾದ್ರೆ 6 ತಿಂಗಳಲ್ಲ ಈ ವರ್ಷವೂ ನಡೆಯಲ್ವಾ ಜಿಬಿಎ ಎಲೆಕ್ಷನ್ ಅನ್ನುವಂತ ಪ್ರಶ್ನೆ ಮೂಡ್ತಾ ಇದೆ. ಜಿಬಿಎ ಎಲೆಕ್ಷನ್ ನಡೆಸೋಕೆ ಸರ್ಕಾರಕ್ಕೆ ಮನಸ್ಸಿಲ್ವಾ? 6 ತಿಂಗಳಲ್ಲ ಈ ವರ್ಷವೂ ನಡೆಯಲ್ವಾ ಜಿಬಿಎ ಎಲೆಕ್ಷನ್? ಚುನಾವಣೆ ಸಿದ್ಧತೆ ಹೆಸರಲ್ಲಿ ಸರ್ಕಾರದ ಮಹಾ ಡ್ರಾಮಾ ನಡೀತಾ ಇದೆ. ಮಹಿಳಾ ಮೀಸಲಾತಿ ವಿಚಾರದಲ್ಲಿ ಸರ್ಕಾರದ ತಪ್ಪು ನಡೆ. ಅಂತಿಮ ಅಧಿಸೂಚನೆಯಲ್ಲೂ ಮೀಸಲಾತಿ ನಿಗದಿ ಸರಿಯಿಲ್ಲ. ಕರಡಿನಲ್ಲಿದ್ದಷ್ಟೇ ಪ್ರಮಾಣದ ರಿಸರ್ವೇಶನ್ ನಿಗದಿ. 85 ವಾರ್ಡ್ಗಳ ಮೀಸಲಾತಿ ಬದಲಿಸಿ ಅಂತಿಮ ಅಧಿಸೂಚನೆ. ನಿಯಮದ ಪ್ರಕಾರ ಅರ್ಧದಷ್ಟು ವಾರ್ಡ್ಗಳಲ್ಲಿ ಮಹಿಳಾ ಮೀಸಲು ಕಡ್ಡಾಯ. 369 ವಾರ್ಡ್ಗಳ ಪೈಕಿ 185 ಕ್ಷೇತ್ರಗಳಲ್ಲಿ ಮಹಿಳಾ ಮೀಸಲಾತಿ. ಆದರೆ 176 ವಾರ್ಡ್ಗಳಷ್ಟೇ ಮಹಿಳಾ ಮೀಸಲಾತಿ ನೀಡಿದ ಸರ್ಕಾರ. ಹೀಗಾಗಿ ಕೋರ್ಟ್ ಮೆಟ್ಟಿಲೇರಲು ಕೆಲವರು ರೆಡಿಯಾಗಿದ್ದಾರೆ. ಜೂನ್ ಒಳಗೆ ಎಲೆಕ್ಷನ್ ನಡೆಸಲು ಹೇಳಿದ್ದ ಸುಪ್ರೀಂ ಕೋರ್ಟ್, ಆದರೆ ಮೀಸಲಾತಿ ವಿಚಾರ ಮತ್ತೆ ಕೋರ್ಟ್ ಮೆಟ್ಟಿಲೇರುವ ಸಾಧ್ಯತೆ ಇದೆ. ಹೀಗಾಗಿ ಪಾಲಿಕೆ ಚುನಾವಣೆ ನಿಗದಿಯಂತೆ ನಡೆಯೋದು ಅನುಮಾನ ಅನ್ನುವಂಥದ್ದು ಸಿದ್ದು ಸರ್ಕಾರದ ಮೀಸಲು ರಾಜಕೀಯಕ್ಕೆ ಜಿಬಿಎ ಬಿಜೆಪಿ ಲೀಡರ್ಸ್ ಕಿಡಿಯನ್ನ ಕಾರ್ತಾ ಇದ್ದಾರೆ. ಜಿಬಿಎ ಎಲೆಕ್ಷನ್ ನಡೆಸೋಕೆ ಸರ್ಕಾರಕ್ಕೆ ಮನಸ್ಸಿಲ್ವಾ ಅಥವಾ ಏನು ಅನ್ನುವಂಥದ್ದು? ಯಾಕಂದ್ರೆ 6 ತಿಂಗಳಲ್ಲ ಈ ವರ್ಷವೂ ನಡೆಯಲ್ವಾ ಜಿಬಿಎ ಎಲೆಕ್ಷನ್ ಅನ್ನುವಂಥ ಪ್ರಶ್ನೆ ಮೂಡ್ತಾ ಇದೆ. ನೋಡಿ, ಚುನಾವಣೆ ಸಿದ್ಧತೆ ಹೆಸರಲ್ಲಿ ಸರ್ಕಾರದ ಮಹಾ ಡ್ರಾಮಾ ನಡೀತಾ ಇದೆಯಾ? ಹಾಗಾದ್ರೆ ಯಾಕಂದ್ರೆ ಮಹಿಳಾ ಮೀಸಲಾತಿ ವಿಚಾರದಲ್ಲಿ ಸರ್ಕಾರದ ತಪ್ಪು ನಡೆ ಏನಿದೆ ಅಂದ್ರೆ, ಕರಡಿನಲ್ಲಿ ಇದ್ದಷ್ಟೇ ಪ್ರಮಾಣದ ರಿಸರ್ವೇಶನ್ ನಿಗದಿ ಮಾಡಿದ ಸರ್ಕಾರ 85 ವಾರ್ಡ್ಗಳಲ್ಲಿ ಮೀಸಲಾತಿ ಬದಲಿಸಿ ಅಂತಿಮ ಅಧಿಸೂಚನೆಯನ್ನ ಹೊರಡಿಸಿದೆ. ನಿಯಮದ ಪ್ರಕಾರ ಅರ್ಧದಷ್ಟು ವಾರ್ಡ್ಗಳಲ್ಲಿ ಮಹಿಳಾ ಮೀಸಲಾತಿ ಕಡ್ಡಾಯ ಇರುವಂಥದ್ದು. 369 ವಾರ್ಡ್ಗಳ ಪೈಕಿ 185 ಕ್ಷೇತ್ರಗಳಲ್ಲಿ ಮಹಿಳಾ ಮೀಸಲಾತಿ ಇರಬೇಕು. ಆದರೆ 172 ವಾರ್ಡ್ಗಳಷ್ಟೇ ಮಹಿಳಾ ಮೀಸಲಾತಿ ನೀಡಿದ ಸರ್ಕಾರ. ಹೀಗಾಗಿ ಈ ವಿಚಾರವನ್ನು ಪ್ರಸ್ತಾಪಿಸಿಕೊಂಡು ಮಹಿಳೆಯರು ಕೋರ್ಟ್ ಮೆಟ್ಟಿಲೇರುವ ಸಾಧ್ಯತೆ ಇದೆ. ಇದಕ್ಕೆ ರೆಡಿ ಸಹಿತ ಆಗಿದ್ದಾರೆ ಅನ್ನುವಂಥದ್ದು. ಆದರೆ ಒಂದು ಕಡೆ ಸುಪ್ರೀಂ ಕೋರ್ಟ್ ಹೇಳಿದೆ ಜೂನ್ ಒಳಗಡೆ ಎಲೆಕ್ಷನ್ ನಡೆಸಬೇಕು ಅಂತ. ಬಟ್ ಇಲ್ಲಿ ಮಹಿಳಾ ಮೀಸಲಾತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನಾದರೂ ತಗಾದೆ ತೆಗೆದ್ರೆ ಇದು ಇನ್ನೂ ಮುಂದಕ್ಕೆ ತೆಗೆದುಕೊಂಡು ಹೋಗುವಂಥದ್ದು. ಅಂದರೆ ಇಲ್ಲಿ ಟೈಮ್ ಡಿಲೇ ಆಗುತ್ತೆ. ಸೊ ಅಲ್ಲಿ ಸಿದ್ಧತೆಯನ್ನು ಮಾಡ್ಕೊಳ್ಬೇಕಲ್ವ, ಎಲೆಕ್ಷನ್ಗೆ ಸಂಬಂಧಪಟ್ಟಂತೆ ಏನೇನೆಲ್ಲ ಸಿದ್ಧತೆ ಇರುತ್ತೆ. ಬಟ್ ಅದಕ್ಕೆಲ್ಲ ಟೈಮ್ ಡಿಲೇ ಆಗುತ್ತೆ. ಸರ್ಕಾರ ಬೇಕು ಅಂತಾನೆ ಈ ಎಡವಟ್ಟನ್ನು ಮಾಡ್ಕೊಂಡಿದೆಯಾ ಅಥವಾ ಜಿಬಿಎ ಎಲೆಕ್ಷನ್ ಇನ್ನೂ ಮುಂದೂಡಲಿ ಅಥವಾ ಈ ವರ್ಷವೂ ನಡೆಯೋದೇ ಬೇಡ ಅನ್ನುವಂಥ ತೀರ್ಮಾನವನ್ನು ತೆಗೆದುಕೊಂಡಿದೆಯಾ ಅನ್ನುವಂಥದ್ದು ಮತ್ತೊಂದು ಕಡೆ ಇರುವಂಥ ಪ್ರಶ್ನೆ. ಇನ್ನು ಜಿಬಿಎ ಮಹಿಳಾ ಮೀಸಲು ವಿವರ ಪಾಲಿಕೆಯಲ್ಲಿ ನಾವು ವಿವರವನ್ನು ಕಂಪ್ಲೀಟ್ ಆಗಿ ಇಲ್ಲಿ ನೋಡೋದಾದ್ರೆ, ವಾರ್ಡ್ವಾರು ಮಹಿಳಾ ಮೀಸಲು ವಿವರವನ್ನು ನಾವು ಗಮನಿಸೋದಾದ್ರೆ, ಉತ್ತರ ಪಾಲಿಕೆಯಲ್ಲಿ 72 ಸ್ಥಾನ, ಮಹಿಳೆಯರಿಗೆ 36, ನಿಗದಿಯಾಗಿರುವಂಥದ್ದು 34. ಇನ್ನು ದಕ್ಷಿಣದಲ್ಲಿ 72 ಒಟ್ಟು ಸ್ಥಾನ, ಮಹಿಳೆಯರಿಗೆ 36, ಬಟ್ ನಿಗದಿಯಾಗಿದ್ದೆಷ್ಟು 34. ಇನ್ನು ಪೂರ್ವದಲ್ಲಿ 50 ಸ್ಥಾನ ಒಟ್ಟಾಗಿ, ಮಹಿಳೆಗೆ 25 ಸ್ಥಾನ ಇರುವಂಥದ್ದು, ನಿಗದಿಯಾಗಿದ್ದು 23 ಸ್ಥಾನ. ಇನ್ನು ಪಶ್ಚಿಮದಲ್ಲಿ 112 ಸ್ಥಾನ, ಬಟ್ ಇಲ್ಲಿ ಮಹಿಳೆಗೆ 56 ಸ್ಥಾನವನ್ನು ಘೋಷಿಸಲಾಗಿದೆ ಇರುವಂಥದ್ದು, ಬಟ್ ಇಲ್ಲಿ ನಿಗದಿಯಾಗಿದ್ದೆಷ್ಟು 55 ಸ್ಥಾನಗಳು. ಇನ್ನು ಕೇಂದ್ರದಲ್ಲಿ 63 ಸ್ಥಾನ ಒಟ್ಟಾಗಿರುವಂಥದ್ದು, ಮಹಿಳೆಗೆ 32 ಸ್ಥಾನ ಕೊಡಬೇಕು ಅದರಲ್ಲಿ, ಬಟ್ ಇಲ್ಲಿ ನಿಗದಿಯಾಗಿದ್ದು 30 ಸ್ಥಾನಗಳು ಮಾತ್ರ. ಒಟ್ಟು 369 ಮಹಿಳಾ ಮೀಸಲು, ಅದರಲ್ಲಿ 185, ಬಟ್ ಒಟ್ಟಾರೆಯಾಗಿ ನಿಗದಿಯಾಗಿದ್ದು 172 ಸ್ಥಾನಗಳು ಇಲ್ಲಿ. ಇನ್ನು ಜಿಬಿಎ ಮಹಿಳಾ ಮೀಸಲು ವಿವರವನ್ನು ನಾವು ಗಮನಿಸೋದಾದ್ರೆ, ಉತ್ತರದಲ್ಲಿ 72 ಒಟ್ಟು ಸ್ಥಾನ, ಮಹಿಳೆಯರಿಗೆ 36, ನಿಗದಿ 34 ಆಗುತ್ತೆ. ವಾರ್ಡ್ವಾರು ಮಹಿಳಾ ಮೀಸಲಾತಿ ವಿವರವನ್ನು ನಾವು ಗಮನಿಸ್ತಾ ಇದ್ದೀವಿ. ಎಷ್ಟಾಗಬೇಕಿತ್ತು, ಎಷ್ಟಾಗಿದೆ, ಎಷ್ಟು ನಿಗದಿಯನ್ನು ಮಾಡಿದ್ದಾರೆ ನೋಡಿ. ಉತ್ತರದಲ್ಲಿ ಅಂದರೆ ನಾರ್ತಲ್ಲಿ 72 ಆಗಬೇಕಿತ್ತು, 72 ಒಟ್ಟಾರೆಯಾಗಿ, ಮಹಿಳೆಯರಿಗೆ ಅದರಲ್ಲಿ 36 ಬರಬೇಕು, ಬಟ್ ಇಲ್ಲಿ 34 ಸ್ಥಾನ ನಿಗದಿ ಆಗುತ್ತೆ. ದಕ್ಷಿಣದಲ್ಲಿ 72 ಒಟ್ಟಾಗಿ, ಮಹಿಳೆಯರಿಗೆ 36 ಅಲ್ಲಿ ಕೂಡ ಬರಬೇಕು, ಬಟ್ ಇಲ್ಲಿ 34 ಅಲ್ಲಿ ನಿಗದಿ ಆಗಿರುವಂಥದ್ದು. ಸೊ ಇದನ್ನೆಲ್ಲ ಗಮನಿಸಿ ನೋಡಿದಾಗ 176 ಆಗಿದೆ. ಇದನ್ನ ಒಂದು ತಗಾದೆಯನ್ನು ತೆಗೆದು ಕೋರ್ಟ್ ಮೆಟ್ಟಿಲೇರುವಂತಹ ಸಾಧ್ಯತೆ ಇರುವಂಥದ್ದು. ಇದರಿಂದ ಜಿಬಿಎ ಎಲೆಕ್ಷನ್ ಹೊಡೆತ ಬೀಳುತ್ತಾ, ನಡೆಯೋದಿಲ್ವಾ ಜಿಬಿಎ ಎಲೆಕ್ಷನ್ ಅನ್ನುವಂಥ ಪ್ರಶ್ನೆ ಮೂಡ್ತಾ ಇದೆ.